ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಟಿವಿ9 ವರದಿಯ ಇಂಪ್ಯಾಕ್ಟ್ ಇದೆ. ಹಣ ಜಮಾವಣೆ, ಒಂದು ಕಂತಿನ ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಖಾತೆಗೆ ಜಮಾವಣೆ. ಬೆಳಗಾವಿ ಜಿಲ್ಲೆಯ ಮಹಿಳೆಯರ ಅಕೌಂಟ್ಗೆ ಹಣ ಬಿದ್ದಿದೆ. ಟಿವಿ9ನಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಆಗಿತ್ತು. ಹೀಗಾಗಿ ಹೊಸ ವರ್ಷಕ್ಕೆ 24ನೇ ಕಂತಿನ ಹಣ ಜಮಾ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬೆಳಗಾವಿ ಗೃಹಲಕ್ಷ್ಮಿಯರು ಧನ್ಯವಾದ ಸಲ್ಲಿಸಿದ್ದಾರೆ. ಟಿವಿ9 ಈ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಆಗಬೇಕು. ಅದರ 24ನೇ ಕಂತು ಹೊಸ ವರ್ಷಕ್ಕೆ ಈಗ ಹಣ ಜಮಾ ಆಗಿದೆ. ಬೆಳಗಾವಿ ಗೃಹಲಕ್ಷ್ಮಿಯರು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಒಂದು ಕಂತಿನ ಹಣ ಬ್ಯಾಂಕ್ ಖಾತೆಗೆ ಬಂದು ಬಿದ್ದಿದೆ. ಕಳೆದ ಸೆಷನ್ನಲ್ಲೂ ಕೂಡ ಇದೇ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು. ಮೊನ್ನೆ ಮಾತಾಡಿದ್ದು ರೀ, ನನಗೆ ಬಂದಿರಕಿಲ್ಲ, 3 ತಿಂಗಳದ ಬಂದಿರಕಿಲ್ಲ. ಇವತ್ತು ಜಮಾ ಆಗೈತ್ರಿ. ನನಗೆ 1 ತಿಂಗಳದ 2,000 ರೂಪಾಯಿ ಜಮಾ ಆಗೈತ್ರಿ. ಇನ್ನೂ 2 ತಿಂಗಳದ ಬಂದಿಲ್ಲ ನನಗೆ. ಅದು ಇವತ್ತು ನನಗೆ ಹಾಕಿದಾರಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಧನ್ಯವಾದ ಹೇಳ್ತೇನೆ. ಹಿಂಗೆ ಮಹಿಳೆಯರಿಗೆ ಎಷ್ಟೋ ಜನ ಮಹಿಳೆಯರು ಬಂದಿಲ್ಲ, ಅವರಿಗೆ ಹಾಕಬೇಕಂತ ನಾ ಕೇಳ್ಕೊತೇನೆ. ಇನ್ನೂ 2 ತಿಂಗಳದ ಬಂದಿರಿ ಸರ್. ಮೇಡಮ್ ಅವ್ರು ಥ್ಯಾಂಕ್ ಯು ಹೇಳ್ತೇನೆ ರೀ. ಯಾಕಂದ್ರೆ ನಮಗೆ ನಿನ್ನೆದ ಅಂತೂ ಮಾತಾಡಿದ ಇವತ್ತು ಜಮಾ ಆಗೈತಿ. ಇನ್ನೂ ಒಂದು 2 ತಿಂಗಳದ ನನಗೆ ಹಾಕ್ಬೇಕಷ್ಟ. ಅನುಕೂಲ ಆತ್ರಿ. ಹೊಸ ವರ್ಷಕ್ಕೆ ಒಂದು ಅನುಕೂಲ ಆತ್ರಿ. 2,000 ರೂಪಾಯಿ ಅನುಕೂಲ ಆತ್ರಿ. ಹೊಸ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಹದೇವ್, ನಾವು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಗೃಹಲಕ್ಷ್ಮಿಯ ಹಣ ಬರಲಿಲ್ಲ ಅನ್ನೋದು ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗಿತ್ತು. ನಮ್ಮ ಪ್ರತಿನಿಧಿ ಇನ್ನಷ್ಟು ಮಾಹಿತಿನ ಪಡಿತಾ ಹೋಗೋಣ. ಹೊಸ ವರ್ಷಕ್ಕೀಗ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬೆಳಗಾವಿ ಭಾಗದ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಿದೆ. 1 ತಿಂಗಳ ಹಣ ಜಮಾ ಆಗಿರುವಂಥದ್ದು. ಈ ರೀತಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ9 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ನಮ್ಮ ವರದಿಯ ಫಲ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯ ಮಹಿಳೆಯರ ಅಕೌಂಟ್ಗೆ ಹಣ ಬಿದ್ದಿದೆ. ಅಲ್ಲಿನ ಗೃಹಲಕ್ಷ್ಮಿಯರು ಕೂಡ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಅಂತೂ ಇಂತೂ ಟಿವಿ9 ವರದಿಯ ಫಲ ಸಿಕ್ಕಿರುವಂಥದ್ದು. ಬೆಳಗಾವಿಯ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಿದೆ. ಇದು ಯಾವ ತಿಂಗಳ ಹಣ ಜಮಾ ಆಗೋದು ಉಳಿದಿತ್ತು ಹಾಗಿದೆ, ಜೊತೆಗೆ ಎಲ್ರಿಗೂ ಕೂಡ ಸಿಕ್ಕಿದೆಯಾ? ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಹೌದು ಪ್ರತಿಮಾ, ಏನು ಈಗ ಬೆಳಗಾವಿ ಜಿಲ್ಲೆಯ ಗೃಹಿಣಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಬಹುತೇಕ ಬೆಳಗಾವಿ ಅಷ್ಟೆಲ್ಲ ರಾಜ್ಯದ ಗೃಹಲಕ್ಷ್ಮಿಯರಿಗೂ ಹಣ ಜಮಾ ಆಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಏನು ಕಳೆದ ವಾರವೇ ಈ ಒಂದು 24ನೇ ಕಂತಿನ ಹಣ ಜಮಾವಣೆ ಆಗಬೇಕಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಹಣ ಜಮಾ ಆಗಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳಿದರು. ಇದಾದ ಬಳಿಕ ಈಗ ಟಿವಿ9 ಕೂಡ ಕಳೆದ 2 ದಿನಗಳಿಂದ ನಿರಂತರವಾಗಿ ಈ ಒಂದು ವರದಿಯನ್ನು, ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಸೊ ಟಿವಿ9 ವರದಿ ಬೆನ್ನಲ್ಲೇ ಇದೀಗ ಗೃಹಲಕ್ಷ್ಮಿಯ 24ನೇ ಕಂತಿನ ಹಣ ಜಮಾವಣೆ ಆಗಿರುವಂಥದ್ದು. ಸಾಕಷ್ಟು ಜನ ಮಹಿಳೆಯರು ಇದಕ್ಕೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ವರ್ಷದ ಸಂದರ್ಭದಲ್ಲೇ ಈಗಾಗಲೇ 24ನೇ ಕಂತಿನ ಹಣ 2,000 ರೂಪಾಯಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಮಾ ಆಗ್ತಾ ಇದೆ. ಬಹುತೇಕ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನರಿಗೆ, ಮಹಿಳೆಯರಿಗೆ ಈ ಒಂದು ಹಣ ಕೂಡ ಜಮಾವಣೆ ಆಗಿರುವಂಥದ್ದು. ಆದರೆ ಯಾವ ತಿಂಗಳ ಹಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆಗಸ್ಟ್ವರೆಗೂ ಕೂಡ ಸರ್ಕಾರದಿಂದ ಹಣ ಜಮಾವಣೆ ಆಗಿತ್ತು. ಈ ಒಂದು ಆಗಸ್ಟ್ ನಂತರ ಸೆಪ್ಟೆಂಬರ್ ತಿಂಗಳದ್ದು ಅನ್ಬೇಕಾ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಕೂಡ ಹಣ ಬಂದಿರಲಿಲ್ಲ. ಸೊ ಅದರದ್ದು ಆಗಿರುತ್ತಾ ಅನ್ನುವಂಥದ್ದು ಕೂಡ ಸ್ಪಷ್ಟ ಉತ್ತರ ಇಲ್ಲ. ಆದರೆ ಸಚಿವರು ಕೂಡ ಕಳೆದ ವಾರ ಹೇಳಿದಂಥ ಸಂದರ್ಭದಲ್ಲಿ 24ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ಯಾವ ತಿಂಗಳ ಹಣ ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಆದರೆ 24ನೇ ಕಂತಿನ ಹಣ ಇವತ್ತು ಜಮಾವಣೆ ಆಗಿರುವಂಥದ್ದು. ಹೊಸ ವರ್ಷಕ್ಕೆ ಸರ್ಕಾರ ಕೂಡ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್ ತಮ್ಮೆಲ್ಲ ಮಾಹಿತಿಗೆ.